ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ಈ ವಿಡಿಯೋ ತುಂಬಾ ಜನ ನಂಗೆ ಯಾರು ಕಮೆಂಟ್ ಮಾಡ್ತಿದ್ದೀರಾ, ಸೊ ಅವರಿಗೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ನ್ಯೂಲಿ ಮದರ್ ಆಗಿದ್ದೀರಾ, ಸೊ ಇದು ನಿಮ್ಗೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನೀವೇನಾದ್ರು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿದ್ರೆ, ಸೊ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುವಂತ ವಿಡಿಯೋ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಇತ್ತೀಚೆಗೆ ನಂಗೆ ತುಂಬಾ ಜನ ಕಮೆಂಟ್ ಮಾಡ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ಮ್ಯಾಮ್ ನಮ್ಮ ಮಗು ಹುಟ್ಟಾಗ ತುಂಬಾನೇ ಕಲರ್ ಇತ್ತು, ಬಟ್ ಇವಾಗ ನಮ್ಮ ಮಗು ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ. ಸೊ ಕಲರೇ ಹಾಳಾಗ್ಬಿಟ್ಟಿದೆ, ನಾವು ವೈಟ್ ಇದೀವಿ ಬಟ್ ಮಗು ಬ್ಲಾಕ್ ಆಗ್ಬಿಟ್ಟಿದೆ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ. ಅದರ ಕ್ರೀಮ್ ಪ್ರಾಡಕ್ಟ್ ಅಥವಾ ಅದರ ಸೋಪ್ ಇದೆ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಒಂದಷ್ಟು ಜನ ಕೇಳ್ತಾ ಇದ್ದೀರಾ. ಅಂಡ್ ಒಬ್ರು ನಮ್ಗೆ ಮೆಸೇಜ್ ಕೂಡ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅವ್ರದ್ದು ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಅವ್ರ ಮಗು ಹುಟ್ಟಾಗ ಫುಲ್ ಕಲರ್ ಇತ್ತಂತೆ. ಆಮೇಲೆ ಅದಾಗಿ 1 ವೀಕ್ ಆರ್ 1 ಮಂತ್ ಆದ್ಮೇಲೆ ಫುಲ್ ಡಾರ್ಕ್ ಆಗ್ಬಿಟ್ಟಿದೆ ಅಂತೆ. ಓಕೆನಾ. ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ. ಸೊ ಮುಂದೆ ನಮ್ ಮಗು ಕಲರ್ ಬರತ್ತೆ, ಸೊ ಜೆನೆಟಿಕ್ ಆಗಿ ಕರೆಕ್ಟ್ ಆಗತ್ತೆ ಅಂತ ಹೇಳಿ ಅವ್ರ ಮೈಂಡ್ ಸೆಟ್ ಕರೆಕ್ಟ್ ಆಗಿದ್ದಾರೆ. ಬಟ್ ಬೇಬಿ ನೋಡ್ಲಿಕ್ಕೆ ಬರ್ತಾರೆ ನೋಡಿ, ಸೊ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊ ಅವರೆಲ್ಲ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಪೇರೆಂಟ್ಸ್ ನೀವು ಕಲರ್ ಇದ್ದೀರಾ ಬಟ್ ಮಗು ಯಾಕೆ ಈ ರೀತಿ ಆಗ್ಬಿಟ್ಟಿದೆ, ಸೊ ನಿಮ್ ಮಗು ಹೀಗೇನೆ ಇರತ್ತೆ, ಸೊ ಲೈಫ್ ಲಾಂಗ್ ಬ್ಲಾಕ್ ಆಗಿರತ್ತೆ ಅಂತ ಹೇಳಿ ಏನೇನೋ ಹೇಳಿ ಅವರು ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗೆ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟಿದಾರಂತೆ. ಓಕೆನಾ. ಸೊ ಯಾಕೆ ಈ ರೀತಿನಲ್ಲಿ ಆಗಿದೆ ನಮ್ಮ ಮಗು, ಏನಾದ್ರು ಸೊಲ್ಯೂಷನ್ ಇದ್ರೆ ಅಥವಾ ಟಿಪ್ಸ್ ಇದ್ರೆ ಹೇಳಿ, ಡಾಕ್ಟರ್ ಹತ್ರ ಕೇಳಿ ನಂಗೆ ಯಾವ್ದಾದ್ರು ಒಂದು ಒಳ್ಳೆ ಕ್ರೀಮ್ ಇದ್ರೆ ತಿಳಿಸ್ಕೊಡಿ ಅಂತ ಹೇಳಿ ನಂಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರ ನೇಮ್ ರಿವೀಲ್ ಮಾಡೋ ಹಾಗಿಲ್ಲ, ಸೊ ಹಾಗಾಗಿ ನೇಮ್ ಹೇಳ್ತಿಲ್ಲ. ಓಕೆನಾ. ಇದ್ರ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಅಂದ್ರೆ ಹುಟ್ಟಾಗ ಮಗು ಕಲರ್ ಇರುತ್ತೆ ಬಟ್ ಆಮೇಲೆ ಯಾಕೆ ಬ್ಲಾಕ್ ಆಗುತ್ತೆ ಹೇಳಿ ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಒಂದಷ್ಟು ಇನ್ಫಾರ್ಮೇಶನ್ ನಂಗೆ ಕೊಟ್ಟಿದ್ದಾರೆ. ಅಂಡ್ ಮತ್ತೆ ಯಾವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ನಂಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಅಂತ ಅನ್ಸ್ಬೋದು. ಯಾರೆಲ್ಲ ಈ ರೀತಿ ಫೇಸ್ ಮಾಡ್ತಿದ್ದೀರಾ ಪ್ರಾಬ್ಲಮ್ ಅಂತ ಹೇಳಿದ್ರೆ, ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದಂತೆ ಫುಲ್ ಫ್ರಮ್ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರ್ಗೂ ಕೂಡ ವಾಚ್ ಮಾಡಿ. ಅಂಡ್ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಎವ್ರಿಡೇ ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗ್ತಾರೆ. ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡೋದು ಎಲ್ಲದೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡಬಹುದು. ಓಕೆನಾ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ಅನ್ಕೊಳ್ತಾ, ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಬಂದು ನಿಮ್ಮ ಮಗು ಹುಟ್ಟಾಗ ಕಲರ್ ಇದ್ದು ಆಮೇಲೆ ಬ್ಲಾಕ್ ಆಗತ್ತಲ್ವಾ, ಸೊ ಅದಕ್ಕೆ ರೀಸನ್ ಏನು ಅಂತ ಹೇಳಿ ಫಸ್ಟ್ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಓಕೆನಾ. ಸೊ ರೀಸನ್ ಗೊತ್ತಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುವಂತದ್ದು ಈ ವಿಡಿಯೋ ಅಂತಾನೆ ಹೇಳ್ಬೋದು. ಅಥವಾ ಏನಾದ್ರು ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡು ಡಿಪ್ರೆಷನ್ ಹೋಗೋದು ಅಥವಾ ನಿಮ್ಗೆ ಫುಲ್ ತಲೆಬಿಸಿ ಆಗಿತ್ತು ಅಂತ ಹೇಳಿದ್ರೆ ಇವತ್ತು ನಿಮ್ಗೊಂದು ಸೊಲ್ಯೂಷನ್ ಸಿಗುತ್ತೆ. ಓಕೆನಾ. ಸೊ ಫಸ್ಟ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ನೀವು ಪ್ರೆಗ್ನೆಂಟ್ ಆಗಿದ್ದೀರಲ್ವಾ, ಸೊ ಪ್ರೆಗ್ನೆಂಟ್ ಆದಾಗ ನಿಮ್ಮ ಮಗು ಹೊಟ್ಟೆ ಒಳಗಡೆ ಇರತ್ತೆ. ಓಕೆನಾ. ಸೊ ಹೊಟ್ಟೆ ಒಳಗಡೆ ಇತ್ತು ಅಂತ ಹೇಳಿದ್ರೆ ಸನ್ಲೈಟ್ ಅಥವಾ ವಾತಾವರಣದಲ್ಲಿರುವಂತಹ ಗಾಳಿಗಳಾಗಿರ್ಬೋದು ಅಥವಾ ಡರ್ಟ್ ಆಗಿರ್ಬೋದು, ಇಂಪ್ಯೂರಿಟೀಸ್ ಆಗಿರ್ಬೋದು, ಸೊ ಯಾವ್ದು ಕೂಡ ನಿಮ್ಮ ಮಗುಗೆ ಎಫೆಕ್ಟ್ ಆಗೋದಿಲ್ಲ. ಓಕೆನಾ. ನಿಮ್ ಸ್ಕಿನ್ ಹಾಳಾಗ್ಬೋದು ಬಟ್ ಮಗು ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿಮ್ಮ ಹೊಟ್ಟೆ ಏನಿದೆ, ಸೊ ಅದ್ರ ಒಳಗಡೆ ಅದು ಆರಾಮಾಗಿ ಪೀಸ್ಫುಲ್ ಆಗಿರುತ್ತೆ. ಸೊ ಸನ್ಲೈಟ್ ಏನು ಕೂಡ ಅದಕ್ಕೆ ಆಗೋದಿಲ್ಲ. ಸೊ ಅದು ಆರಾಮಾಗಿ ಇರೋದ್ರಿಂದ ಸೊ ಮೆಲನಿನ್ ಅಂಶ ತುಂಬಾನೇ ಕಡಿಮೆ ಇರುತ್ತೆ. ಓಕೆನಾ. ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗೋದೇ ಇಲ್ಲ, ಕಡಿಮೆ ಇರುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು ಈಗ ನಿಮ್ಮ ಫೇಸ್ ಟ್ಯಾನ್ ಆಗೋದು, ಪಿಗ್ಮೆಂಟೇಷನ್ ಬರುವಂತದ್ದು. ಸೊ ಹೇಗೆ ಅಂತ ಹೇಳಿದ್ರೆ ಮೆಲನಿನ್ ಪ್ರೊಡಕ್ಷನ್ ಎಲ್ಲ ತುಂಬಾ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಫೇಸ್ ಅನ್ನೋದು ಕೂಡ ಡಾರ್ಕ್ ಆಗುತ್ತೆ, ಲೈಕ್ ಟ್ಯಾನ್ ಆಗೋದು, ಅನ್ಹೆಲ್ದಿ ಸ್ಕಿನ್ ಆಗೋದು, ಅಥವಾ ಇಷ್ಟು ಭಾಗ ವೈಟ್ ಇದು ಇಷ್ಟು ಭಾಗ ಬ್ಲಾಕ್ ಆಗೋದು. ಸೊ ಈ ರೀತಿನಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ, ಇದು ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಇದ್ದಾಗ. ಓಕೆನಾ. ಬಟ್ ಮಗುಗೆ ಮೆಲನಿನ್ ಪ್ರೊಡಕ್ಷನ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸನ್ಲೈಟ್ ನಿಮ್ಮ ಬೇಬಿ ಫೇಸ್ ಗೆ ಅದು ಎಫೆಕ್ಟ್ ಆಗೋದಿಲ್ಲ. ಸೊ ನಿಮ್ಮ ಬೇಬಿ ಸೇಫ್ ಆಗಿರುತ್ತೆ. ಓಕೆನಾ. ಸೊ ಇದರಿಂದಾನೇ ಮಗು ಡೆಲಿವರಿ ಆದಾಗ ಮಗು ಫಸ್ಟ್ ಏನು ಬರುತ್ತೆ ಅಲ್ವಾ ಹೊರಗಡೆ, ಸೊ ಅವಾಗ ನಿಮ್ಮ ಮಗು ಫುಲ್ ಪಿಂಕಿಶ್ ಆಗಿ ಆಗಿರ್ಬೋದು ಅಥವಾ ಫುಲ್ ವೈಟ್ ಆಗಿ ಫುಲ್ ರೆಡ್ ಪಿಂಕ್ ಸೊ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ಓಕೆನಾ. ಸೊ ಇದು ಬರೀ ತುಂಬಾ ಕಲರ್ ಇರುವಂತ ಪೇರೆಂಟ್ಸ್ ಗಳಿಗೆ ಮಾತ್ರ ಮಗು ತುಂಬಾ ತುಂಬಾ ಕಲರ್ ಆಗಿ ತುಂಬಾ ವೈಟ್ ಆಗಿ ಕಾಣುತ್ತೆ ಅಂತ ಹೇಳಿ ಬರೋದಿಲ್ಲ. ಸೊ ನೀವೆಲ್ಲರೂ ಪೇರೆಂಟ್ಸ್ ಏನಾದ್ರು ನೀವು ಅಂದ್ರೆ ಫುಲ್ ಡಾರ್ಕ್ ಇದ್ದೀರಾ, ನೀವೇ ಬ್ಲಾಕ್ ಇದ್ದೀರಾ ಅಂತ ಹೇಳಿದ್ರು ಕೂಡ ನಿಮ್ಮ ಮಗು ಹುಟ್ಟಾಗ ಫುಲ್ ಕ್ಯೂಟ್ ಆಗಿ ಕೆಂಪಾಗಿ ವೈಟ್ ಆಗಿನೇ ಕಾಣುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಮೆಲನಿನ್ ಪ್ರೊಡಕ್ಷನ್ ನಿಮ್ಮ ಮಗುಗೆ ಎಫೆಕ್ಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಸೊ ಇದು ಒಂದು ಫಸ್ಟ್ ರೀಸನ್. ಓಕೆನಾ. ಅಂಡ್ ಸೆಕೆಂಡ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಪ್ರೆಗ್ನೆಂಟ್ ಇದ್ದಾಗಲೇ ಈಗ ನಿಮ್ಮ ಮಗು ಹೊಟ್ಟೆ ಒಳಗಡೆ ಇರತ್ತೆ ಅಲ್ವಾ, ಸೊ ಅವಾಗ್ಲೇನೆ ಅದು ಡಿಸೈಡ್ ಆಗಿರತ್ತೆ, ಅಂದ್ರೆ ಜೆನೆಟಿಕ್ ಆಗಿನೇ ಡಿಸೈಡ್ ಆಗಿರತ್ತೆ ನಿಮ್ಮ ಮಗು ಈಗ 1 ಇಯರ್ ಅಥವಾ 2 ಇಯರ್ ಆದ್ಮೇಲೆ ಇದೇ ಬಣ್ಣದಲ್ಲೇ ಇರತ್ತೆ ಅಂತ ಹೇಳಿ ಡಿಸೈಡ್ ಆಗಿರತ್ತೆ. ಓಕೆನಾ. ಸೊ ಹಾಗಾಗಿನೇ ನಿಮ್ಮ ಮಗು ಹುಟ್ಟಾಗ ಏನು ಫುಲ್ ವೈಟ್ ಇದ್ದಿದ್ದು ನೆಕ್ಸ್ಟ್ ಬಂದು ಕಲರ್ ಫೇಡ್ ಆಗುವಂತದ್ದು. ಓಕೆನಾ. ಸೊ ಇದು ಬಂದು ಸೆಕೆಂಡ್ ರೀಸನ್. ಅಂಡ್ ಥರ್ಡ್ ರೀಸನ್ ಬಂದು ಹುಟ್ಟಿದಂತ ಮಗು 1 ಮಂತ್ ಅಥವಾ 1 ಇಯರ್ ಅಥವಾ 6 ಮಂತ್ 3 ಮಂತ್ ಸೊ ಈ ಒಂದು ಪೀರಿಯಡ್ ಡ್ಯೂರಿಂಗ್ ಟೈಮ್ ಅಲ್ಲಿ ಮಗು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ
ಸೊ ಸನ್ಲೈಟ್ ಎಲ್ಲದೂ ಕೂಡ ಮಗುಗೆ ಎಕ್ಸ್ಪೋಜರ್ ಆಗ್ತಾ ಇರತ್ತೆ, ಅಂದ್ರೆ ಸನ್ಲೈಟ್ ಬೀಳ್ತಾ ಇರತ್ತೆ, ಮತ್ತೆ ವಾತಾವರಣದಲ್ಲಿರುವಂತ ಲೈಕ್ ಏನಾದ್ರು ಡರ್ಟ್ ಆಗಿರ್ಬೋದು ಎಲ್ಲದೂ ಕೂಡ ಅಂದ್ರೆ ಎನ್ವಿರಾನ್ಮೆಂಟಲ್ ಏನ್ ಡ್ಯಾಮೇಜಸ್ ಎಲ್ಲ ಆಗ್ಬೇಕು ಅದೆಲ್ಲದೂ ಕೂಡ ಗಾಳಿ ಮೂಲಕ ನಿಮ್ಮ ಬೇಬಿ ಸ್ಕಿನ್ ಒಳಗಡೆ ಅದು ಅಬ್ಸರ್ವ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಈ ರೀತಿ ಸನ್ ಎಕ್ಸ್ಪೋಜರ್ ಎಲ್ಲ ಆಗೋದ್ರಿಂದ ಮೆಲನಿನ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಬೇಬಿ ಕಲರ್ ಏನಿತ್ತು ಅಂದ್ರೆ ಹುಟ್ಟಾಗ ಏನ್ ಕಲರ್ ಇತ್ತು ಸೊ ಅದು ಡಾರ್ಕ್ ಆಗ್ತಾ ಬರುತ್ತೆ. ಓಕೆನಾ. 1 ಇಯರ್ ಆದ್ಮೇಲೆ ನಾನು ಸೆಕೆಂಡ್ ಹೇಳಿದಂತ ರೀಸನ್ ಏನು ಅಂದ್ರೆ ನೀವು ಪ್ರೆಗ್ನೆಂಟ್ ಇದ್ದಾಗಲೇ ನಿಮ್ಮ ಮಗು ಬಣ್ಣ ಯಾವ್ದು ಅಂತ ಹೇಳಿ ಡಿಸೈಡ್ ಆಗಿರುತ್ತೆ ಅಂತ ಹೇಳಿದಲ್ವಾ. ಸೊ ಅದು 6 ಮಂತ್ ಆರ್ 1 ಮಂತ್ ಆದ್ಮೇಲೆ ಸೊ ನಿಮ್ಮ ಮಗು ಕಲರ್ ಚೇಂಜ್ ಆಗುತ್ತೆ. ಓಕೆನಾ. ಸೊ ಅದು ಪರ್ಮನೆಂಟ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಹೌದು, ಅದು ಪರ್ಮನೆಂಟ್ ಆಗಿನೇ ಚೇಂಜ್ ಆಗುತ್ತೆ, ಬಿಕಾಸ್ ಅದು ಜೆನೆಟಿಕ್ ರೀಸನ್. ಓಕೆನಾ. ಸೊ ನೀವ್ ಏನ್ ಕಲರ್ ಇದ್ದೀರಾ ಅಂದ್ರೆ ಪೇರೆಂಟ್ಸ್ ಏನು ಅಪ್ಪ ಅಮ್ಮ ಏನ್ ಕಲರ್ ಇದ್ದಾರೆ ಸೊ ಮಗು ಕೂಡ ಅದೇ ಕಲರ್ ಅಲ್ಲಿ ಸ್ವಲ್ಪ ಡಾರ್ಕ್ ಕೂಡ ಆಗ್ಬೋದು, ಸ್ವಲ್ಪ ಲೈಟ್ ಅಂಡ್ ಕೂಡ ಆಗ್ಬೋದು. ಸೊ ಬಟ್ ಹುಟ್ಟಾಗ ಎಷ್ಟು ಕ್ಯೂಟ್ ಆಗಿ ಫುಲ್ ವೈಟ್ ಇತ್ತಲ್ಲ ಸೊ ಆ ಒಂದು ಕಲರ್ ಡಾರ್ಕ್ ಆಗ್ತಾ ಹೋಗಿ ನಾರ್ಮಲ್ ಏನ್ ಜೆನೆಟಿಕ್ ಆಗಿ ಕಲರ್ ಅಂತ ಡಿಸೈಡ್ ಆಗಿರತ್ತಲ್ಲ ಆ ಕಲರ್ಗೆ ಅದು ಟರ್ನ್ ಓವರ್ ಆಗುತ್ತೆ. ಓಕೆನಾ. ಸೊ ಇದು ಬಂದು 3 ಮೇನ್ ರೀಸನ್ ನಿಮ್ಮ ಮಗು ಚೇಂಜ್ ಆಗ್ಲಿಕ್ಕೆ ಅಂದ್ರೆ ಮಗು ಬಣ್ಣ ಚೇಂಜ್ ಆಗ್ಲಿಕ್ಕೆ ಇರುವಂತ ರೀಸನ್ ಆಯ್ತು. ಓಕೆನಾ. ಅಂಡ್ ನೆಕ್ಸ್ಟ್ ಈಗ ನಂಗೆ ಕಮೆಂಟ್ ಮತ್ತೆ ಮೆಸೇಜ್ ಮಾಡಿರೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಈಗ ಏನ್ ಹೇಳ್ತಾರೆ, ಈಗ ಪೇರೆಂಟ್ಸ್ ಫುಲ್ ವೈಟ್ ಇದಾರೆ. ಓಕೆನಾ. ಸೊ ಅವ್ರು ಚೆನ್ನಾಗಿ ಕಲರ್ ಇದಾರೆ, ಬಟ್ ಮಗು ಕಲರ್ ಫುಲ್ ಡಾರ್ಕ್ ಆಗ್ಬಿಟ್ಟಿದೆ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿದ್ರಿ. ಓಕೆನಾ. ಸೊ ಯಾಕೆ ಈ ರೀತಿ ಆಗತ್ತೆ ಅಂತ ಹೇಳಿದ್ರೆ ಸೊ ಈಗ ನಿಮ್ ಮಗು ಹುಟ್ಟಾಗ ನಾರ್ಮಲ್ ಆಗಿ ಇವಾಗ ಎಲ್ರು ಕೂಡ ಜಾಂಡೀಸ್ ಬರುತ್ತೆ ಅಂತ ಹೇಳಿ ಲೈಕ್ ಒಂದು ಲೈಟ್ ಅಲ್ಲಿ ಇರ್ತಾರೆ ನೋಡಿ ಅಲ್ವಾ, ಬ್ಲೂ ಲೈಟ್. ಸೊ ಹಾಸ್ಪಿಟಲ್ ಎಲ್ಲ ಮಗುನ 3 days ವರೆಗೂ ಆ ಲೈಟ್ ಆ ರೇಸ್ ಕೆಳಗಡೆ ಮಲ್ಸಿರ್ತಾರಲ್ವಾ. ಸೊ ಆ ರೇಸ್ ಏನಿದೆ ನಿಮ್ಮ ಬೇಬಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗ್ಬಿಡುತ್ತೆ. ಓಕೆನಾ. ಡೀಪ್ ಆಗಿ ಅಬ್ಸರ್ವ್ ಆಗ್ತಾ ಹೋಗಿರುತ್ತೆ. ಸೊ ಅದೇನಾಗುತ್ತೆ ಅಂದ್ರೆ 1 ಮಂತ್ ಅಥವಾ 2 months 3 months 6 months ಅಥವಾ 1 week ಆದ್ಮೇಲೆ ನಿಮ್ಮ ಮಗು ಕಲರ್ ಏನಿದೆ ಅದು ಫುಲ್ ಬ್ಲಾಕ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅದು ಸುಟ್ಟಿರತ್ತೆ, ಅಂದ್ರೆ ಡೈರೆಕ್ಟ್ ಆಗಿ ಸುಡೋದಲ್ಲ. ಸೊ ಅದ್ರದ್ದು ಏನ್ ಲೇಯರ್ ಇರತ್ತೆ ನೋಡಿ ಒಂದೊಂದೇ ಡ್ಯಾಮೇಜಸ್ ಆಗ್ತಾ ಇರತ್ತೆ. ಸೊ ಹಾಗಾಗಿ ನಿಮ್ಮ ಮಗು ಹುಟ್ಟಿದಾಗ ಏನ್ ಕಲರ್ ಇತ್ತು ಸೊ 1 week ಆದ್ಮೇಲೆ ಆ ರೀತಿ ಕಲರ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾದ್ರೆ ಅದು ಪರ್ಮನೆಂಟ್ ಇರತ್ತಾ ಅಂತ ಹೇಳಿದ್ರೆ ಇಲ್ಲ, ಅದು ಪರ್ಮನೆಂಟ್ ಇರೋದಿಲ್ಲ. ಆಫ್ಟರ್ 6 months ಅಥವಾ 1 year ಆದ್ಮೇಲೆ ಏನ್ ಡಿಸೈಡ್ ಆಗಿರತ್ತಲ್ವಾ, ಅಂದ್ರೆ ನಿಮ್ಮ ಪ್ರೆಗ್ನೆಂಟ್ ಇದ್ದಾಗ ಮಗು ಇದೇ ಬಣ್ಣದಲ್ಲಿ ಇರ್ಬೇಕು ಅಂತ ಡಿಸೈಡ್ ಆಗಿರತ್ತಲ್ಲ ಸೊ ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆನಾ. ಸೊ ನೀವು ಕಲರ್ ಇದ್ದು ನಿಮ್ಮ ಮಗುನ ಏನಾದ್ರು ಕರೆಂಟ್ ಅಲ್ಲಿ ಏನಾದ್ರು ಇಟ್ಟಿದ್ದಾರೆ, ಸೊ ಇಟ್ಟಿದ್ರು 3 days ಆಗಿರ್ಬೋದು 4 days ಆಗಿರ್ಬೋದು, ಅಥವಾ ಕೆಲವರಿಗೆ ಸ್ವಲ್ಪ ಇಂಡಸ್ಟ್ರಿಯಲ್ ಎಲ್ಲ 1 month ವರೆಗೂ ಅಥವಾ 15 days ವರೆಗೂ ಕೂಡ ಮಗುನ ಕರೆಂಟ್ ಅಲ್ಲೆಲ್ಲ ಇಟ್ಟಿರ್ತಾರೆ. ಓಕೆನಾ. ಸೊ ಜಾಂಡಿಸ್ ಬಂದಿರುತ್ತೆ, ಏನೋ ಒಂದು ಹುಷಾರಿರಲ್ಲ, ಏನೋ ಹೆಲ್ತ್ ಅಪ್ಸೆಟ್ ಇಂದ ಮಗುನ ಕರೆಂಟ್ ಅಲ್ಲಿ ಇಟ್ಟಿರ್ತಾರೆ. ಓಕೆನಾ. ಸೊ ಡೈರೆಕ್ಟ್ ಆಗಿ ಸನ್ಲೈಟ್ ಗೆ ಅವರು ಕೊಡೋದಿಲ್ಲ, ಮತ್ತೆ ಏನಾದ್ರು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಸೊ ಈ ರೀತಿ ನಾರ್ಮಲ್ ವರ್ಡ್ ಹೇಳ್ಬಿಡ್ತೀನಿ, ಕರೆಂಟ್ ಅಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ತಾರೆ ನೋಡಿ. ಸೊ ಅದನ್ನ ಆ ರೀತಿನಲ್ಲಿ ಏನಾದ್ರು ಇಟ್ಟಿದ್ದಾರೆ ನಿಮ್ಮ ಮಗು ಅಂತ ಹೇಳಿದ್ರೆ ಸೊ ಅದರಿಂದ ನಿಮ್ಮ ಮಗು ಏನಾದ್ರು ಕಲರ್ ಡಾರ್ಕ್ ಆಗಿತ್ತು ಫುಲ್ ಬ್ಲಾಕ್ ಆಗಿತ್ತು ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಆಗಿ ಆಗೇ ಇರೋದಿಲ್ಲ. 1 year ಅಥವಾ 1 month ಅಥವಾ 6 months ಸೊ ಈ ರೀತಿ ಹೇಗ್ಬೇಕು ಹಾಗೆ ಚೇಂಜಸ್ ಆಗ್ಬಿಡತ್ತೆ. ಓಕೆನಾ. ಸೊ ನೀವು ಆರಾಮಾಗಿ ಏನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಪೇರೆಂಟ್ಸ್ ಅಂದ್ರೆ ಅಪ್ಪ ಅಮ್ಮ ಫುಲ್ ಬ್ಲಾಕ್ ಇದಾರೆ, ನಿಮ್ಮ ಮಗು ಹುಟ್ಟಾಗ ವೈಟ್ ಇತ್ತು ಆಮೇಲೆ ಫುಲ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಇದು ಜೆನೆಟಿಕ್ ಆಗಿನೇ ರೀಸನ್. ಓಕೆನಾ. ಸೊ ನಿಮ್ಮ ಮಗುನ ವೈಟ್ ಮಾಡ್ಲಿಕ್ಕೆ ಯಾವ್ದೇ ರೀತಿ ಟ್ರೀಟ್ಮೆಂಟ್ ಯಾವ್ದೇ ರೀತಿ ಪ್ರಾಡಕ್ಟ್ ಏನು ಕೂಡ ಇಲ್ಲ. ಓಕೆನಾ. ಸೊ ನೀವೇನ್ ಕಲರ್ ಇದೀರಾ ನಿಮ್ ಬೇಬಿ ಕೂಡ ಅದೇ ಕಲರ್ ಅಲ್ಲೇ ಇರತ್ತೆ. ಸೊ ನಮ್ಮ ಮಗು ಹುಟ್ಟಾಗ ಬೆಳ್ಳಗಿತ್ತು ಇವಾಗ ಬೆಳ್ಳಗ್ ಬೇಕು ಅಂತ ಹೇಳಿದ್ರೆ ಸೊ ಅದು ಯಾವ್ದು ಸಾಧ್ಯನೇ ಇಲ್ಲ, ಅದು ಮೆಡಿಕಲ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನಿಮ್ ಮಗು ಈಗ ಸನ್ ಎಕ್ಸ್ಪೋಜರ್ ಇಂದ ನಿಮ್ಮ ಮಗುವಿನ ಸ್ಕಿನ್ ಟ್ಯಾನ್ ಆಗ್ಬಾರ್ದು ಅಥವಾ ಡಾರ್ಕ್ ಆಗ್ಬಾರ್ದು ಅಥವಾ ಫುಲ್ ಕಪ್ ಆಗ್ಬಾರ್ದು ಅಂತ ಹೇಳಿದ್ರೆ ಏನಾದ್ರು ಪ್ರಾಡಕ್ಟ್ಸ್ ಗಳಿದೆಯಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದೆ. ಸೊ ಅದನ್ನ ಪ್ರೊಟೆಕ್ಷನ್ ಮಾಡಕ್ಕಂತ ಇದೆ. ಓಕೆನಾ. ಅಂದ್ರೆ ಸನ್ ಎಕ್ಸ್ಪೋಜರ್ ಇಂದ ಏನು ಟ್ಯಾನ್ ಆಗದೆ ಇರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುವಂತ ನೀವು ಸನ್ಸ್ಕ್ರೀನ್ ಲೋಷನ್ ಗಳನ್ನ ಬಾಡಿಗೆ ಅಪ್ಲೈ ಮಾಡಿ, ಮತ್ತೆ ಫೇಸ್ ಗೆ ಸನ್ಸ್ಕ್ರೀನ್ ಗಳನ್ನ ಅಪ್ಲೈ ಮಾಡಿ, ಮಾಯಶ್ಚರೈಸರ್ ನ ಅಪ್ಲೈ ಮಾಡಬಹುದು, ಮತ್ತೆ ಸೋಪ್ ಗಳನ್ನು ಕೂಡ ಅಪ್ಲೈ ಮಾಡಬಹುದು. ಸೊ ಆಲ್ರೆಡಿ ನಾನು ನನ್ನ ಚಾನಲ್ ನಲ್ಲಿ ತೋರಿಸಿದೀನಿ, ಬೇಬಿ ಕೇರ್ ರೂಟೀನ್ ನಲ್ಲಿ ತೋರಿಸಿದೀನಿ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತಾರೆ, ಚೆಕ್ ಮಾಡಿ. ಸೊ ಸೋಪ್ ಆಗಿರ್ಬೋದು, ಮತ್ತೆ ಫೇಸ್ ಸೊ ಸೋಪ್ ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು, ಮತ್ತೆ ಮಾಯಶ್ಚರೈಸರ್. ಸೊ ಇದನ್ನ ನೀವು ಎವ್ರಿಡೇ ಸೊ ಎವ್ರಿಡೇ ನಿಮ್ಮ ಬೇಬಿಗೆ ನೀವು ಅಪ್ಲೈ ಮಾಡ್ತಾ ಬನ್ನಿ. ಸೊ ಅವಾಗ ನಿಮ್ಮ ಬೇಬಿ ಸ್ಕಿನ್ ಡಾರ್ಕ್ ಆಗೋದಿಲ್ಲ. ಓಕೆನಾ. ಸೊ ಜೆನೆಟಿಕ್ ಆಗಿ ಡಾರ್ಕ್ ಇದಾರೆ ಅಂತ ಹೇಳಿದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರ್ದಿರೋ ಹಾಗೆ ಪ್ರೊಟೆಕ್ಷನ್ ಕೊಡುತ್ತೆ, ಬಿಟ್ರೆ ನಿಮ್ಮ ಸ್ಕಿನ್ ಬೇಬಿ ಸ್ಕಿನ್ ಅದು ಲೈಟ್ ಆಗಿ ಮಾಡೋದು, ಬಟ್ ಬೇಬಿ ಸ್ಕಿನ್ ಅದು ವೈಟ್ ಮಾಡೋದು ಸೊ ಆ ರೀತಿನಲ್ಲಿ ಮಾಡೋದಿಲ್ಲ. ಸ್ಕಿನ್ ಹೆಲ್ತ್ ನ ಕಾಪಾಡುತ್ತೆ ಅಷ್ಟೇ. ಓಕೆನಾ. ಅಂಡ್ ಯಾವ ಬ್ರ್ಯಾಂಡ್ ಎಲ್ಲ ಬೆಸ್ಟ್ ಅಂತ ಹೇಳಿದ್ರೆ ಸೊ ಪೀಡಿಯಾಟ್ರಿಷಿಯನ್ ಹೈಲಿ ರೆಕಮೆಂಡ್ ಮಾಡುವಂತ ನಂಬರ್ 1 ಬ್ರ್ಯಾಂಡ್ ಯಾವ್ದು ಅಂತ ಹೇಳಿದ್ರೆ ಟೆರಿಬಾರ್ ಬ್ರ್ಯಾಂಡ್. ಸೊ ಅದ್ರದ್ದು ನೀವು ಯಾವ್ದೇ ಮಾಯಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಸೊ ಅದನ್ನ ನೀವು ಯೂಸ್ ಮಾಡಿ. ಓಕೆನಾ. ಈಗ ಕರೆಂಟ್ ಅಲ್ಲಿ ಏನಾದ್ರು ನಿಮ್ಮ ಮಗು ಇಟ್ಟು ನಿಮ್ಮ ಬೇಬಿ ಸ್ಕಿನ್ ಏನಾದ್ರು ಕೂಡ ಫುಲ್ ನಿಮ್ಮ ಬೇಬಿ ಸ್ಕಿನ್ ಏನಾದ್ರು ಡಾರ್ಕ್ ಆಗಿದೆ ಅಂತ ಹೇಳಿದ್ರೆ
ಸೊ ಈ ಒಂದು ಸೋಪ್ ನೀವು ಯೂಸ್ ಮಾಡಿ ಡೆಫಿನೆಟ್ ಆಗಿ ನಿಮ್ಮ ಅದೇನ್ ಡಾರ್ಕನ್ ಆಗಿತ್ತಲ್ಲ ಸ್ಕಿನ್ ಅದೆಲ್ಲದೂ ಕೂಡ ಲೈಟನ್ ಆಗ್ತಾ ಬಂದು ಜೆನೆಟಿಕ್ ಆಗಿ ಏನ್ ಕಲರ್ ಇರಬೇಕು ಮತ್ತೆ ಸ್ಕಿನ್ ಹೆಲ್ತ್ ನ ಈ ಒಂದು ಸೋಪ್ಗಳು ಅಥವಾ ಈ ಬ್ರ್ಯಾಂಡ್ ಕಾಪಾಡತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ನಂಬರ್ 1 ಪೀಡಿಯಾಟ್ರಿಷಿಯನ್ ರೆಕಮೆಂಡ್ ಮಾಡುವಂತ ಬೆಸ್ಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಅಂಡ್ ಇದೊಂದೇ ಬ್ರ್ಯಾಂಡ್ ನ ಬೇರೆದಿಲ್ವಾ ಅಂತ ಹೇಳಿದ್ರೆ ಆಫ್ ಕೋರ್ಸ್ ಇದ್ರಲ್ಲಿ ನನಗೆ ಹೇಳಿದಾಗೆ ಬೇಬಿ ಕೇರ್ ರುಟೀನ್ ನಲ್ಲಿ ನಾನು ತಿಳಿಸಿದೀನಿ. ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿ ಅಂತಾನೆ ಗೊತ್ತಿಲ್ಲ, ಲಿಂಕ್ ಹೇಗೆ ಚೆಕ್ ಮಾಡೋದು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಂಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಬೇಕು, ಲೋಷನ್ ಬೇಕು, ಸೊ ನಿಮ್ಗೆ ಸನ್ಸ್ಕ್ರೀನ್ ಲೋಷನ್ ಬೇಕಾ ಅಥವಾ ಸನ್ಸ್ಕ್ರೀನ್ ಕ್ರೀಮ್ ಬೇಕಾ, ಸೋಪ್ ಬೇಕಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಲಿಂಕ್ ಕಳಿಸ್ತೀನಿ. ಓಕೆನಾ? ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು ಅಂಡ್ ತುಂಬಾನೇ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ಈ ರೀತಿನಲ್ಲಿ ಫೇಸ್ ಮಾಡ್ತಾ ಇದೀರಾ ಸೊ ದಯವಿಟ್ಟು ಸ್ಟಾಪ್ ಮಾಡಿ, ಡಿಪ್ರೆಷನ್ಗೆಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ. ಸೊ ಆಲ್ರೆಡಿ ನಿಮ್ಮ ಬೇಬಿ ಕಲರ್ ಇದೇ ರೀತಿನಲ್ಲಿ ಇರ್ಬೇಕು ಅಂತ ಹೇಳಿ ಡಿಸೈಡ್ ಆಗಿರುತ್ತೆ, ಅದೇ ರೀತಿನಲ್ಲಿ 1 year ಅಥವಾ 3 months ಅಲ್ಲಿ ಆಗ್ಬಿಡತ್ತೆ. ಯಾರ್ಯಾರೋ ಬಂದು ನಿಮ್ಗೆ ಏನೇನೋ ಹೇಳ್ತಾರೆ ಅನ್ನೋದನ್ನ ಅದೆಲ್ಲ ಮೈಂಡ್ ಇಂದ ತೆಗ್ದಾಕ್ಬಿಡಿ, ಕೇಳಿ ಇಲ್ಲಿ ಬಿಟ್ಬಿಡಿ. ಓಕೆನಾ? ಸೊ ಯಾಕೆಂತ ಹೇಳಿದ್ರೆ ನನ್ನ ಒಬ್ಬ ಸಬ್ಸ್ಕ್ರೈಬರ್ ತುಂಬಾ ಡಿಪ್ರೆಷನ್ ಹೋಗಿ ಈ ಒಂದು ಪ್ರಾಬ್ಲಮ್ ಅವ್ರು ಏನ್ ಫೇಸ್ ಮಾಡಿದ್ರು ಅದನ್ನ ನಂಗೆ ಮೆಸೇಜ್ ಮಾಡಿದ್ರು. ಅವ್ರ ಪರ್ಮಿಷನ್ ಕೇಳ್ಕೊಂಡು ನಾನು ಅದನ್ನ ನಿಮ್ಗೆ ಹೇಳಿದೀನಿ ಅಷ್ಟೇ, ಬಟ್ ನೇಮ್ ರಿವೀಲ್ ಮಾಡ್ಬೇಡಿ ಮ್ಯಾಮ್ ಅಂತ ಹೇಳಿದ್ರು. ಸೊ ಹಾಗಾಗಿ ನೇಮ್ ಹೇಳ್ತಿಲ್ಲ. ಸೊ ಸುಮಾರು ಜನ ಈ ರೀತಿನಲ್ಲಿ ಫೇಸ್ ಮಾಡ್ತಾ ಇರ್ತೀರಾ, ಬಟ್ ಕೆಲವರು ಹೇಳ್ಕೊಂತೀರಾ, ಹೇಳ್ಕೊಳ್ಳೋದಿಲ್ಲ. ಸೊ ದಯವಿಟ್ಟು ಯಾರು ಕೂಡ ಈ ರೀತಿನಲ್ಲಿ ಡಿಪ್ರೆಷನ್ಗೆಲ್ಲ ಹೋಗಕ್ ಹೋಗ್ಬಿಡಿ. ಸೊ ಮಗು ಯಾವ್ದೇ ಬಣ್ಣ ಆದ್ರೂ ಕೂಡ ಅದು ನಮ್ಮ ಮಗುನೇ ಅಲ್ವಾ. ಸೊ ಡಾರ್ಕ್ ಆರ ಇರ್ಲಿ, ವೈಟ್ ಆದ್ರೂ ಇರ್ಲಿ ಅಥವಾ ಹೇಗಾದ್ರೂ ಇರ್ಲಿ, ಸೊ ನಮ್ಮ ಮಗುನೇ. ಸೊ ಬೇರೆ ಹೇಳೋದನ್ನೆಲ್ಲದೂ ಕೂಡ ಕೇಳಿಸ್ಕೋಬೇಡಿ, ಅದನ್ನ ತಲೆಗೆ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇದ್ದೇ ಇರುತ್ತೆ. ಹುಟ್ಟಾಗ ಫುಲ್ ವೈಟ್ ಇತ್ತು ಬಟ್ ಬ್ಲಾಕ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ನೀವ್ ಯಾವ ಕಲರ್ ಇದ್ದೀರಾ ಸೊ ಅದೇ ಕಲರ್ ನಿಮ್ಮ ಮಗು ಕೂಡ ಬರುತ್ತೆ. ಅಂಡ್ ಆಲ್ಸೋ ಪ್ರೊಟೆಕ್ಷನ್ ಸಿಗ್ಬೇಕು ಅಂತ ಹೇಳಿದ್ರೆ ಕೆಲವೊಂದಷ್ಟು ನಿಮ್ಗೆ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡಬಹುದು, ನಿಮ್ಮ ಬೇಬಿಗೆ ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಓಕೆನಾ? ಈ ವಿಡಿಯೋದಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.